ಇನ್ನು ಟೆರರ್ ಡಾಕ್ಟರ್ ಗ್ರೂಪ್ನಲ್ಲಿ ವೈದ್ಯೆ ಶಾಹಿನ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ. ಡಾಕ್ಟರ್ ಶಹೀನ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ. ಅತ್ತ ಈಕೆಯ ಸಹೋದರನೂ ಕೂಡ ಲಾಕ್ ಆಗಿದ್ದಾನೆ. ಟೆರರ್ ಡಾಕ್ಟರ್ಸ್ ಗ್ರೂಪ್ನಲ್ಲಿ ವೈದ್ಯೆ ಶಾಹಿನ್ ಪ್ರಮುಖ ಪಾತ್ರ, ಆಕೆಯ ಸಹೋದರನೂ ಕೂಡ ಈಗ ಲಾಕ್ ಆಗಿದ್ದಾನೆ. ಶಹೀನ್ ಸಹೋದರ ಪರ್ವೇಜ್ ಅನ್ಸಾರಿ ಯುಪಿ ಎಟಿಎಸ್ ವಶಕ್ಕೆ. ಬಂಧಿತ ಪರ್ವೇಜ್ ಅನ್ಸಾರಿ ಲಕ್ನೋದ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಡಾಕ್ಟರ್ ಶಹೀನ್ ಬಂಧನದ ಬಳಿಕ ತಲೆಮರೆಸಿಕೊಂಡಿದ್ದ ಪರ್ವೇಜ್ ಅನ್ಸಾರಿ ವಶಕ್ಕೆ ಪಡೆದು ಪೊಲೀಸರು ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯುಪಿಯ ಎಟಿಎಸ್ ವಶಕ್ಕೆ ಈಗ ಪರ್ವೇಜ್ ಅನ್ಸಾರಿ, ನೋಡ್ತಾ ಇದೀವಲ್ಲ ಭಾವಚಿತ್ರ, ಪರ್ವೇಜ್ ಅನ್ಸಾರಿ ಈತ ಡಾಕ್ಟರ್ ಶಾಹೀನ್ ಸಹೋದರ. ಡಾಕ್ಟರ್ ಶಾಹೀನ್ ಈ ಸ್ಫೋಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡಿದ್ರು. ಈಗ ಆಕೆಯ ವಿಚಾರಣೆ ಆಗ್ತಾ ಇದ್ರೆ ಇತ್ತ ಆಕೆಯ ಸಹೋದರ ಕೂಡ ಯುಪಿಯ ಎಟಿಎಸ್ ವಶದಲ್ಲಿ ಇದ್ದಾನೆ. ಆತನನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ದೆಹಲಿಯಲ್ಲಿ ನಡೆದಂತಹ ಕೆಂಪುಕೋಟೆ ಬಳಿಯ I-20 ಕಾರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಶಾಹೀನ್ ವಿಚಾರಣೆ ಯಾವಾಗ ಆಗ್ತಾ ಇತ್ತೋ ಆಕೆಯ ಸಹೋದರ ಪರ್ವೇಜ್ ಅನ್ಸಾರಿ ಯುಪಿ ಎಟಿಎಸ್ ವಶದಲ್ಲಿ ಇದ್ದಾನೆ. ಈಗ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಜೈಷ್ ನೆಟ್ವರ್ಕ್ನಲ್ಲಿ ಭಾಗಿಯಾಗಿದ್ದಾನಾ ಎಂಬ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಆ ಆ್ಯಂಗಲ್ನಲ್ಲಿ, ಆ ಆಯಾಮದಲ್ಲಿ ಟೆರರ್ ಡಾಕ್ಟರ್ಸ್ ಗ್ರೂಪ್ನಲ್ಲಿ ವೈದ್ಯೆ ಶಾಹೀನ್ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸಂಘಟನೆ ಮಾಡಲಿಕ್ಕೆ ಈಕೆಯೇ ಕಿಂಗ್ ಪಿನ್ ಸಂಘಟನೆ ಮಾಡ್ತಾ ಇದ್ರು. ಹೀಗಾಗಿ ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗ ಆಕೆಯ ಸಹೋದರ ಪರ್ವೇಜ್ ಅನ್ಸಾರಿಯನ್ನು ಕೂಡ ಯುಪಿ ಎಟಿಎಸ್ ವಶಕ್ಕೆ ಪಡೆದು ವಿಚಾರಣೆಯನ್ನು ಆರಂಭ ಮಾಡಿದ್ದಾರೆ. ಈತ ತಲೆಮರೆಸಿಕೊಂಡಿದ್ದ. ಈಗ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ವಶಕ್ಕೆ ಪಡೆಯುವ ಮುನ್ನ ಸ್ಫೋಟಕಗಳನ್ನು ನಾಶಪಡಿಸಿರೋ ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಜೈಷ್ ನೆಟ್ವರ್ಕ್ನಲ್ಲಿ ಭಾಗಿಯಾಗಿದ್ನ ಇವನು ಅನ್ನೋದ್ರ ಬಗ್ಗೆ ಕೂಡ ಆ ಆಯಾಮದಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಟೆರರ್ ಡಾಕ್ಟರ್ಸ್ ಗ್ರೂಪ್ನಲ್ಲಿ ಡಾಕ್ಟರ್ ಶಾಹೀನ್, ನಾವು ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಈಕೆಯೇ ಮೇನ್ ಕ್ಯಾರೆಕ್ಟರ್, ಮುಖ್ಯ ಪಾತ್ರ, ಪ್ರಮುಖ ಪಾತ್ರವನ್ನು ಈಕೆ ವಹಿಸಿದ್ಲು. ಆಕೆಯ ಸಹೋದರ ಇವನು ಪರ್ವೇಜ್ ಅನ್ಸಾರಿ ತಲೆಮರೆಸಿಕೊಂಡಿದ್ದ. ಲಕ್ನೋದ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದ ಈತ. ಈಗ ಆತನನ್ನು ಕೂಡ ಯುಪಿ ಎಟಿಎಸ್ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.